ಹಾಯ್ ಫ್ರೆಂಡ್ಸ್, ನಮ್ಮ ಎರಡನೇ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈ ರೀತಿ ಇದೆ. ಫೈಂಡ್ ಔಟ್ ಇಫ್ ಅ ನಂಬರ್ ಇಸ್ ಈವನ್ ಆರ್ ಆಡ್. ಈ ಪ್ರೋಗ್ರಾಮ್ನ ನಾವು ಸಾಲ್ವ್ ಮಾಡಿದ್ರೆ ನಮ್ಗೆ ಏನ್ ಅರ್ಥ ಆಗತ್ತೆ? ನಮಗೆ ಸಿ ಪ್ರೋಗ್ರಾಮ್ ಅಲ್ಲಿ ಕಂಡೀಷನ್ ಸ್ಟೇಟ್ಮೆಂಟ್ಸ್ ನ ಅಂದ್ರೆ ಇಫ್ ಎಲ್ಸ್ ಸ್ಟೇಟ್ಮೆಂಟ್ಸ್ ನ ಯಾವ ರೀತಿ ಉಪಯೋಗಿಸೋದು ಅಂತ ಗೊತ್ತಾಗಿದೆ ಅಂತ ಅರ್ಥ. ಸೊ ಈಗ ಈ ವಿಡಿಯೋನ ಪಾಸ್ ಮಾಡಿ ನೀವು ಪ್ರೋಗ್ರಾಮ್ ಬರೋದಕ್ಕೆ ಶುರು ಮಾಡಿ. ನೀವು ಪ್ರೋಗ್ರಾಮ್ ಬರೆದ ನಂತರ ನನ್ನ ಪ್ರೋಗ್ರಾಮ್ ಮತ್ತೆ ನಿಮ್ಮ ಪ್ರೋಗ್ರಾಮ್ನ ವೆರಿಫೈ ಮಾಡಿ ನೀವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಚೆಕ್ ಮಾಡ್ಕೊಬಹುದು. ಸೊ ಈಗ ನಾನು ಪ್ರೋಗ್ರಾಮ್ ಬರೆಯೋದಕ್ಕೆ ಶುರು ಮಾಡ್ತೀನಿ. ಫಸ್ಟ್ ನಾನು ಹೆಡರ್, ಆಮೇಲೆ ಒಂದು ಮೇನ್ ಫಂಕ್ಷನ್, ರಿಟರ್ನ್ ಸ್ಟೇಟ್ಮೆಂಟ್ ಕೂಡ ಆಡ್ ಮಾಡ್ತೀನಿ. ಇಲ್ಲಿ ಏನ್ ಕೇಳ್ತಾರೆ? ಫೈಂಡ್ ಔಟ್ ಇಫ್ ಅ ನಂಬರ್ ಇಸ್ ಈವನ್ ಆರ್ ಆಡ್. ಸೊ ಫಸ್ಟ್ ನಾವು ಒಂದು ನಂಬರ್ನ ಇನ್ಪುಟ್ ಆಗಿ ತಗೊಬೇಕು. ಸೊ ಪ್ರಿಂಟ್ ಎಫ್ ಎಂಟರ್ ಅ ನಂಬರ್, scanf %d ಆಂಪರ್ಸೆಂಟ್ ನಂಬರ್. ನಂಬರ್ನ ಇನ್ಪುಟ್ ಆಗಿ ತಗೊಂಡಾಯ್ತು. ಇವಾಗ ಅದು ಈವನ್ ಅಥವಾ ಆಡ್ ನಂಬರ್ ಅಂತ ನಾವು ಹೇಳಬೇಕು. ಸೊ ಅದಕ್ಕೆ ಒಂದು ಇಫ್ ಸ್ಟೇಟ್ಮೆಂಟ್ ನ ಬರೀತೀನಿ. ಇಲ್ಲಿ ಕಂಡೀಷನ್ ಏನು? ನಂಬರ್ ಈವನ್ ಆಗಿದ್ರೆ ಅದು 2 ಇಂದ ಡಿವೈಡ್ ಆಗುತ್ತೆ. ಸೊ ನಾವು ಡಿವಿಸಿಬಲ್ ಆಗಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ನಮ್ಮ ಮಾಡ್ಯುಲಸ್ ಆಪರೇಟರ್ ನ ಉಪಯೋಗಿಸಬಹುದು. ಅಂದ್ರೆ ಇದು ನಮ್ಗೆ ರಿಮೈಂಡರ್ ಕೊಡತ್ತೆ. ಸೊ 2 ಇಂದ ಡಿವೈಡ್ ಆದಾಗ ನಮ್ಗೆ ರಿಮೈಂಡರ್ ಏನಿರುತ್ತೆ? 0 ಇರುತ್ತೆ. ಸೊ ನನ್ನ ಕಂಡೀಷನ್ ಈ ರೀತಿ ಇದೆ. ಸೊ ನಂಬರ್ ಮಾಡ್ಯುಲಸ್ ಆಫ್ 2 ಈಕ್ವಲ್ಸ್ 0 ಅಂತಂದ್ರೆ ಅದು 2 ಇಂದ ಡಿವೈಡ್ ಆಗತ್ತೆ. ಸೊ 2 ಇಂದ ಡಿವೈಡ್ ಆಗೋ ರೀತಿ ಇದೆ, ಅದು ನನಗೆ ಈವನ್ ನಂಬರ್ ಆಗತ್ತೆ. ದ ನಂಬರ್ %d is a even number. ಸೊ ಇಲ್ಲಿ %d ಏನು? ನನ್ನ ನಂಬರ್ ವೇರಿಯಬಲ್. ಅಕಸ್ಮಾತ್ 2 ಇಂದ ಡಿವೈಡ್ ಆಗಲ್ಲ ಅಂತಂದ್ರೆ ಅದು ಆಡ್ ನಂಬರ್. ಸೊ ಎಲ್ ಸ್ಟೇಟ್ಮೆಂಟ್ ಒಳಗಡೆ ಪ್ರಿಂಟ್ ಎಫ್ ದ ನಂಬರ್ %d is a odd number. ಸೊ ಲಾಜಿಕ್ ನಂದು ಸಿಂಪಲ್ ಆಗಿದೆ. ಇಫ್ ಮತ್ತೆ ಎಲ್ಸ್ ನ ಉಪಯೋಗಿಸ್ಕೊಂಡು ನಾನು ಮಾಡ್ತಾ ಇದೀನಿ. ನೀವು ಇದೇ ಇಫ್ ಎಲ್ಸ್ ಕಂಡೀಷನ್ ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಬೇಕು ಅಂದ್ರೆ ನಮ್ಮ ಸಿ ಪ್ರೋಗ್ರಾಮ್ ಟ್ಯುಟೋರಿಯಲ್ ಅಲ್ಲಿ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅನ್ನೋ ಒಂದು ವಿಡಿಯೋನ ನೋಡ್ಬೇಕು. ಈಗ ನಾನು ಪ್ರೋಗ್ರಾಮ್ ರನ್ ಮಾಡಿದ್ರೆ ಎಂಟರ್ ಅ ನಂಬರ್ ಅಂತ ಕೇಳ್ತದೆ. ಸೊ ನಾನು 54 ಅಂತ ಎಂಟರ್ ಮಾಡ್ತೀನಿ. ದ ನಂಬರ್ 54 ಇಸ್ ಅ ಈವನ್ ನಂಬರ್ ಅಂತ ಬಂತು, ಯಾಕಂದ್ರೆ ಅದು 2 ಇಂದ ಡಿವೈಡ್ ಆಗುತ್ತೆ. ಇನ್ನೊಂದ್ಸತಿ ರನ್ ಮಾಡ್ಬಿಟ್ಟು 33 ಅಂತ ಕೊಡ್ತೀನಿ. ಇದು ಆಡ್ ನಂಬರ್. ಸೊ ನಂಬರ್ ಇಸ್ ಆಡ್ ನಂಬರ್ ಅಂತ ತೋರಿಸ್ತದೆ. ಸೊ ನನ್ನ ಪ್ರೋಗ್ರಾಮ್ ಕರೆಕ್ಟ್ ಇದೆ ಅಂತ ಅರ್ಥ. ನಮ್ಮ ವೆಬ್ಸೈಟ್ www.kalyona.com ನ ನೀವು ವಿಸಿಟ್ ಮಾಡಿದ್ರೆ ಅಲ್ಲಿ ಇದೇ ರೀತಿ ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ ಇರುತ್ತೆ. ಅದಕ್ಕೆ ನೀವು ಎನ್ರೋಲ್ ಮಾಡಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಕಮೆಂಟ್ ಮೂಲಕ ನಮ್ಗೆ ತಿಳಿಸಬಹುದು. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.